ನಿನ್ನ ಮದುವೆ ಆಗಿದೆ ಹಿತನ್ಗೋಸ್ಕರ. ಆಮೇಲೆ ಅಂಬಿಕಾ ತನ್ನ ಅಕ್ಕ, ಹಿತ ತನ್ನ ಅಕ್ಕನ ಮಗಳು ಅಂತ ಗೊತ್ತಾದ್ಮೇಲೆ ಹಿತನ್ ಮೇಲಿರೋ ಪ್ರೀತಿ ಅವಳಿಗಿನ್ನೂ 100 ಪಟ್ಟು ಹೆಚ್ಚಾಯ್ತು. ಇವತ್ತು ನೀವಿಬ್ರು ಹಿತನ್ಗೆ ತಂದೆ ತಾಯಿ ಆಗಿದ್ದೀರಾ. ಆದ್ರೆ ನೀವಿಬ್ರು ಒಬ್ರಿಗೊಬ್ರು ಗಂಡ ಹೆಂಡತಿ ಆಗಿದ್ದೀರಾ ಶರತ್? ಇಲ್ಲ ಅಲ್ವಾ? ಮುಂದೆ ನೀವು ಆಗ್ತಿರೋ ಇಲ್ವೋ ಅನ್ನೋ ಆತಂಕ ಕೊಡೋ ಈ ಅಮ್ಮನಿಗೆ. ಒಂದಂತೂ ಸತ್ಯ ಶರತ್, ದುರ್ಗಾ ಹಿತನ್ನ ಬಿಟ್ಟು ಇನ್ನೇನನ್ನು ಯೋಚನೆ ಮಾಡೋದಿಲ್ಲ, ಯಾರ ಬಗ್ಗೆನೂ ಇಲ್ಲ. ಅವಳು ನಿನ್ ಬಗ್ಗೆನೂ ಯೋಚನೆ ಮಾಡಲ್ಲ ಶರತ್. ಅವಳು ನಿನ್ ಮೇಲೆ ಪ್ರೀತಿನೇ ಇಲ್ಲ. ಇಲ್ಲಮ್ಮ, ಹಾಗೇನಿಲ್ಲ. ಅದು ಹಾಗಾದ್ರೆ ನಿಜ ಹೇಳು ಶರತ್, ನೀನು ದುರ್ಗಾ ಗಂಡ ಹೆಂಡತಿ ಆಗಿದ್ದೀರಾ? ಅವಳು ನಿಜವಾಗ್ಲೂ ನಿನ್ನ ಪ್ರೀತಿಸ್ತಾ ಇದ್ದಾಳ? ನೀವಿಬ್ರು ಅನ್ಯೋನ್ಯವಾಗಿದ್ದೀರಾ ಶರತ್? ಆತ್ಮೀಯತೆಯಿಂದ ಇದ್ದೀರಾ? ಇಲ್ಲ ಅಲ್ವಾ? ನಿಮ್ಮ ಸಂಸಾರ ನೋಡಿ ನನಗೆ ಸಂಕಟ ಆಗುತ್ತೆ ಕಣೋ. ಈ ತಾಯಿಗೆ ಸಂಕಟ ಆಗುತ್ತೆ. ನಾನು ಏನ್ ಮಾಡ್ತಾ ಇದ್ದೀನಿ? ಏನ್ ಹೇಳ್ತಾ ಇದ್ದೀನಿ ನಿನಗೆ? ಅಯ್ಯೋ ಸಾರಿ ಶರತ್, ಐ ಆಮ್ ರಿಯಲಿ ಸಾರಿ ಕಣೋ. ನನ್ನಲ್ಲಿ ಆಗ್ತಾ ಇದ್ದಿದ್ದು ಸಂಕಟ ಎಲ್ಲ ನಿನ್ನ ಹತ್ರ ಹೇಳ್ಕೊಂಡೆ. ನನ್ನ ಸಂಕಟ ಎಲ್ಲ ನಿನ್ನ ಹತ್ರ ಹೇಳ್ಕೊಡ್ಬಾರ್ದಾಗಿತ್ತು. ನಾನು ಇದನ್ನೆಲ್ಲ ನಿನ್ನ ತಲೆಗೆ ಹಾಕ್ಬಾರ್ದಾಗಿತ್ತು. ಪ್ಲೀಸ್ ಬೇಜಾರು ಮಾಡ್ಕೋಬೇಡಪ್ಪ. ನಾನು ಮಾತಾಡಿದ್ದು ಯಾವುದನ್ನು ನಿನ್ನ ತಲೆಯಲ್ಲಿ ಇಟ್ಕೋಬೇಡ. ಅದನ್ನೆಲ್ಲ ಈಗಲೇ ಮರ್ತ್ಬಿಡು ಶರತ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೀವು ಇವಾಗ ಬೇರೆ ಯಾವ್ದ್ರ ಬಗ್ಗೆ ನೀವು ಯೋಚನೆ ಮಾಡಕ್ಕೆ ಹೋಗ್ಬಿಡಿ. ಆರಾಮಾಗಿ ರೆಸ್ಟ್ ಮಾಡಿ. ಯು ಆರ್ ಎ ಬಿಗ್ ಫೂಲ್ ಶರತ್. ದುರ್ಗನ್ ವಿಷಯದಲ್ಲಿ ಅವಳು ತುಂಬ ಕೆಟ್ಟವಳು ಅಂತ ನಿನ್ನ ಹತ್ರ ಸುಳ್ಳು ಹೇಳಿ ನಂಬಿಸೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಈಗಾಗಲೇ ಈ ಮನೆಯಲ್ಲಿ ಎಲ್ಲರೂ ಮನಸ್ಸನ್ನು ಗೆದ್ದಿದ್ದಾಳೆ ಅವಳು. ಆದರೆ ಅವಳು ನಿನ್ನನ್ನು ಮದುವೆ ಆಗಿದ್ದೆ ಹಿತನಿಗೋಸ್ಕರ. ಅವಳಿಗೆ ನಿನ್ನ ಬಗ್ಗೆ ಪ್ರೀತಿನೇ ಇಲ್ಲ. ಅವಳ ಮನಸ್ಸಿನಲ್ಲಿ ನಿನಗೊಂಚೂರು ಜಾಗ ಇಲ್ಲ ಅಂತ ನಿನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ತುಂಬಿದ್ದೀನಿ. ಯಾಕೆಂದ್ರೆ ಇನ್ನು ಮುಂದೆ ನೀವಿಬ್ರು ಒಂದಾಗೋದಕ್ಕೆ ಸಾಧ್ಯನೇ ಆಗ್ಕೊಡು. ಪಾಪ ಶರತ್. ಆದರೆ ಒಂದು ಚಿಕ್ಕ ಡೌಟು, ಈ ಪ್ಲಾನ್ ವರ್ಕೌಟ್ ಆಗುತ್ತಾ? ಶಾನ್ವಿ ಈ ಪ್ಲಾನಿಗೆ ಬೀಳ್ತಾಳ ಅಂತ? ಡೆಫಿನೆಟ್ಲಿ ತರುಣ್, ಖಂಡಿತವಾಗ್ಲೂ ಆಗತ್ತೆ. ಈ ಮಾಳ್ವಿಕಾ ಒಂದ್ಸಲ ಸ್ಕೆಚ್ ಹಾಕಿದ್ಮೇಲೆ ಮುಗೀತು. ಆ ಪ್ಲಾನ್ ಯಾವುದೇ ಕಾರಣಕ್ಕೂ ಫೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಮಾಡಬೇಕಾಗಿರೋದು ಇಷ್ಟೇ ತರುಣ್. ಮೊದಲನೇದಾಗಿ ಶಾನ್ವಿ ಸಂಪೂರ್ಣವಾಗಿ ಕಣ್ಮುಚ್ಕೊಂಡು ನಿನ್ನನ್ನು ನಂಬೋ ಹಾಗೆ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್, ಶಾನ್ವಿ ತನ್ನ ಸ್ವಂತ ಅಣ್ಣ ಶರತ್ ವಿರುದ್ಧನೇ ತಿರುಗಿ ಬೀಳೋ ಹಾಗೆ ಪರಿಸ್ಥಿತಿನ ಕ್ರಿಯೇಟ್ ಮಾಡಬೇಕು. ಅದೇ ಅಂದರೆ ನಾನೀಗ ಏನು ಮಾಡಬೇಕು? ವೆರಿ ಸಿಂಪಲ್ ತರುಣ್. ಶಾನ್ವಿಗೆ ತನ್ನ ಲೈಫ್ನಲ್ಲಿ ಬರೋಂಥ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ, ಅವಳು ಪಡ್ತಾ ಇರೋ ಎಲ್ಲ ಕಷ್ಟಕ್ಕೂ ಶರತ್ತೇ ನೇರ ಕಾರಣ ಅಂತ ಅವಳಿಗೆ ಅನ್ನಿಸ್ಬೇಕು. ಆ ಥರ ಸಿಚುಯೇಷನ್ಸ್ನ ನೀನು ಕ್ರಿಯೇಟ್ ಮಾಡಬೇಕು. ಓಕೆ? ಸೊ ಶಾನ್ವಿಗೆ ದೊಡ್ಡದಾಗಿ ಏನಾದರೂ ಒಂದು ತೊಂದರೆ ಕೊಡು. ಅವಳು ನರಳುವಾಗ ಅದಕ್ಕೆಲ್ಲ ಶರತ್ತೇ ಕಾರಣ ಅಂತ ಆ ಬ್ಲೇಮ್ನ ನೀನು ಅವನ ಮೇಲೆ ಹಾಕು. ಯಾವಾಗ ಶಾನ್ವಿಗೆ ತನಗೆ ಬಂದಿರೋ ಎಲ್ಲ ಕಷ್ಟಕ್ಕೂ ಶರತ್ತೇ ಕಾರಣ ಅಂತ ಅನಿಸುತ್ತೋ ಆ ಕ್ಷಣದಿಂದನೇ ಅವಳು ಶರತ್ನ ಹೇಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ದಟ್ ಇಸ್ ದ ರೈಟ್ ಟೈಮ್. ನೀನು ಹೀರೋ ಥರ ಎಂಟ್ರಿ ಕೊಡು. ಆಗ ಶಾನ್ವಿ ಕಣ್ಮುಚ್ಕೊಂಡು ನಿನ್ನನ್ನು ನಂಬ್ತಾಳೆ. ಸೂಪರ್ ಬತ್ತೆ. ಅಂದರೆ ಒಂದೇ ಇಟ್ಟು 2 ಹಕ್ಕಿ. ಎಕ್ಸಾಕ್ಟ್ಲಿ. ಅಲ್ಲಿ ಶರತ್ತು ಒಂಟಿ ಆಗ್ತಾನೆ, ಇಲ್ಲಿ ಶಾನ್ವಿನೂ ನನ್ನ ಮುಷ್ಟಿಯಲ್ಲಿರ್ತಾಳೆ. ನಾನು ನಾಳೆಯಿಂದ ಈ ಪ್ಲಾನ್ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀನಿ. ವೆರಿ ಗುಡ್. ಬಹುಶಃ ಈ ನನ್ನ ಸಣ್ಣತನಕ್ಕೆ ಇರಬೇಕು. ನನಗೆ ನಿನ್ನ ಪ್ರೀತಿನ ಪಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ದುರ್ಗಾ. ನಿನ್ನ ಪ್ರೀತಿನ ಪಡೆಯೋ ಯೋಗ್ಯತೆಯೂ ನನಗಿಲ್ಲ. ಮೊದಲೇ ನಾನು ನಿನಗೆ ಪ್ರೀತಿ ಕೊಟ್ಟಿದ್ರೆ
ಮಾಳ್ವಿಕಾ ಅಮ್ಮನ ಮನಸ್ಸಲ್ಲೂ ಆ ಯೋಚನೆಗಳು ಬರ್ತಾ ಇರಲಿಲ್ಲ. ಬಾಸು, ನಾನು ನಿಮ್ಮನ್ನ ಯಾವತ್ತೂ ಯಾವುದೇ ವಿಷಯಕ್ಕೂ ದೂಷಣೆ ಮಾಡಲ್ಲ ಬಾಸು. ಹೇಳ್ಬೇಕು ಅಂದ್ರೆ ನನಗೆ ನಿಮ್ಮ ಮೇಲೆ ಕೋಪನೇ ಇಲ್ಲ. ಗೊತ್ತು ದುರ್ಗಾ, ನೀನು ನನ್ನನ್ನು ಯಾವತ್ತೂ ಬ್ಲೇಮ್ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಎಷ್ಟು ಒಳ್ಳೆಯವಳಾಗಿರ್ತೀಯೋ ಅಷ್ಟೇ ನಾನು ಒಳಗಿರೋ ಗಿಲ್ಟು ನನ್ನನ್ನು ಕೊಲ್ತಾ ಇರುತ್ತೆ. ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಬಾಸು. ದುರ್ಗಾ, ಇವತ್ತು ನನಗೊಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಮುಂದೆ ಲೈಫಲ್ಲಿ ಏನೇ ಬರಲಿ, ಈ ಜಗತ್ತೇ ನಿನ್ನ ವಿರುದ್ಧ ನಿಂತರೂ ಇವತ್ತಿಂದ ನಾನು ನಿನ್ನ ಪರವಾಗಿರ್ತೀನಿ. ನೀನು ಏನು ಹೇಳಿದ್ರು ಕಣ್ಣು ಮುಚ್ಕೊಂಡು ನಾನು ನಿನ್ನ ನಂಬ್ತೀನಿ. ನಿನ್ನ ಮಾತನ್ನು ಯಾವತ್ತೂ ಅನುಮಾನಿಸಲ್ಲ. ಇದು ನಾನೇ ಮಾಡ್ತಾ ಇರೋ ಪ್ರಾಮಿಸ್ ದುರ್ಗಾ. ದುರ್ಗಾ, ಈ ಜನ್ಮದಲ್ಲಿ ನನಗೆ ನಿನ್ನ ಪ್ರೀತಿ ಸಿಗದೆ ಹೋದ್ರೂ ಪರವಾಗಿಲ್ಲ. ಆದರೆ ನಾನು ಬದುಕಿರೋವರೆಗೂ ನಿನ್ನನ್ನು ಯಾವಾಗಲೂ ಖುಷಿಯಾಗಿಡ್ತೀನಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ.